ನಮ್ಮ ಪಕ್ಷೇತರ ಅಭ್ಯರ್ಥಿ ಕದಂಬ ರಾಮದಾಸ್ ಅವರನ್ನು ಸಂದರ್ಶನ ಮಾಡಲಿದ್ದೀನಿ. ಮೊದಲನೇದಾಗಿ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ದಿನ ನಮ್ಮ ಕರ್ನಾಟಕ ಪವರ್ ಟಿವಿ ವತಿಯಿಂದ ಜನಾಭಿಪ್ರಾಯ ಮತ್ತು ಅಭ್ಯರ್ಥಿ ಅಭಿಪ್ರಾಯ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಸಮಯದಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದೇವೆ. ನಾವು ತಮ್ಮ ಒಂದು ಅಭಿಪ್ರಾಯ ಅಂತಂದರೆ, ಈಗ ರಾಷ್ಟ್ರೀಯ ಪಕ್ಷಗಳ ಪೈಪೋಟಿ ಇವರಿಗೆ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಯಾವ ರೀತಿ ಪೈಪೋಟಿ ಕೊಡ್ತೀರಂತಕ್ಕಂಥದ್ದು ತಾವು ವಿವರವಾಗಿ ತಿಳಿಸ್ಬೇಕು. ಪವರ್ ಟಿವಿ ವರದಿಗಾರರಿಗೆ ನಮಸ್ಕಾರ. ಇವತ್ತೇನೋ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದಂಥ ಹಣಬಲ, ಜನಬಲ ಮತ್ತು ಅಕ್ರಮಗಳನ್ನು ಬೆಸಗಿ ಇವತ್ತು ಗೆಲ್ತಾರೆ. ಅವ್ರಿಗೆ ಒಂದೇ ಒಂದು ಪ್ರಶ್ನೆ ನಂದು, ನೀವು ನಿಮ್ಮ ಸಿಂಬಲ್ನ ಬಿಟ್ಟು, ನಿಮ್ಮ ಪಕ್ಷವನ್ನು ಬಿಟ್ಟು ನಮ್ಮ ಥರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ, ಆಗ ನಿಮಗೆ ಪಕ್ಷೇತರ ಅಭ್ಯರ್ಥಿಗಳ ಶಕ್ತಿ ಏನು ಅಂತ ಅರ್ಥ ಆಗುತ್ತೆ. ರಾಷ್ಟ್ರೀಯ ಪಕ್ಷಗಳಿಗಿಂತ ನಾನು ಪಕ್ಷೇತರ ಅಭ್ಯರ್ಥಿ ಅಂತ ನಾನೇ ಸ್ಟ್ರಾಂಗ್ ಇದ್ದೀನಿ, ಗೆಲ್ಲೋದು ನಾನೇ ಇದ್ದೀನಿ, ಜನರ ಆಶೀರ್ವಾದ ನನ್ನ ಮೇಲೆ ಇದೆ. ಇವಾಗ ನೀವು ಕೆ ಶಿವರಾಮ್ ಅವರ ಒಡನಾಟದಲ್ಲಿದ್ದಂಥವರು, ಮತ್ತು ಕೆ ಶಿವರಾಮ್ ಅವರಿಗೆ ಟಿಕೆಟ್ ಸಿಕ್ಕಿ, ಯಾವುದೇ ಪಕ್ಷದ ಟಿಕೆಟ್ ಸಿಕ್ಕಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ತಾವು ಅವರಿಗೆ ಬೆಂಬಲ ನೀಡ್ತೀನಿ ಅಂತ ಹೇಳ್ತಾ ಇದ್ರಿ. ಈಗ ಅವರ ಅಕಾಲಿಕ ಮರಣ, ಅವರ ಪತ್ನಿ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ಕೆ ಶಿವರಾಮ್ ಅವರು ಒಬ್ಬ ಧೀಮಂತ ನಾಯಕ. ಅವರ ಒಡನಾಟ ಭಾಳ ಅವಿನಾವಾದ ಸಂಬಂಧ ನನಗಿತ್ತು. ನನ್ನ ಅಣ್ಣನ ಥರ ಅವರು. ಅವ್ರ ಸಾವು ನಮಗೂ ಕೂಡ ಭಾಳ ದುಃಖವನ್ನು ತಂದಿದೆ. ಅವರು ಇದ್ದಿದ್ದರೆ ಅವರಿಗೆ ಯಾವುದೇ ರಾಷ್ಟ್ರೀಯ ಪಕ್ಷವೋ ಅಥವಾ ಅವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೂ ಕೂಡ ಅವ್ರ ಒಡನಾಟದಲ್ಲಿ ಇಟ್ಕೊಂಡು ಅವ್ರ ಜೊತೆಲೇ ನಾನು ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೆ. ಅವ್ರ ಜೀವಿತಾವಧಿಯಲ್ಲಿ ಅದನ್ನು ನಾನು ಮಾತಾಡ್ತಾ ಇದ್ದೆ. ಮತ್ತು ನನ್ನ ಸಹೋದರಿಯಾದಂಥ ವೀಣಾ ಶಿವರಾಮ್ರವ್ರ ಜೊತೆಲೂ ಕೂಡ ಮಾತಾಡಿದ್ವಿ. ನೀವು ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಮನ್ನಣೆ ಕೊಡಬೇಡಿ, ಸಪೋರ್ಟ್ ಮಾಡಬೇಡಿ, ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ, ನಿಮಗೂ ಕೂಡ ನಾವು ಬೆಂಬಲ ಕೊಡ್ತೀವಿ. ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ನೀವು ಜೊತೆಗೂಡ್ಕೊಂಡು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ, ನಾವು ಸಪೋರ್ಟ್ ಕೊಡ್ತೀವಿ ಅಂತ. ಆದರೆ ಕಾಂಗ್ರೆಸ್ನವ್ರಿಗೆ ನಾಚಿಕೆ ಆಗಬೇಕು. ಕೆ ಶಿವರಾಮ್ ಅವರು ಮರಣ ಹೊಂದಿದಾಗ ಅವ್ರು ಬೂತ್ ಹಾಕೋಕ್ಕೆ ಜಾಗ ಕೊಡಲಿಲ್ಲ. ಈಗ ನಾನು ವಾಣಿ ಶಿವರಾಮ್ ಅವ್ರಿಗೆ ಒಂದು ಪ್ರಶ್ನೆ ಮಾಡೋದೇನೆಂದರೆ, ಅಣ್ಣವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವ್ರಿಗೆ ಮೋಸ ಮಾಡಿದಂಥ ಬಿ ಜೆ ಪಿ, ಅವ್ರು ನೂತಾಗಕ್ಕೆ ಜಾಗ ಕೊಡಲಿಲ್ಲ ಅನ್ನೋಂಥ ಕಾಂಗ್ರೆಸ್ಸು, ಈ ಎರಡನ್ನೂ ತಾವು ವಿರೋಧ ಮಾಡಬೇಕಾಗಿತ್ತು. ಆದರೆ ದುರಂತ ಏನಂದರೆ, ನೀವು ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡು ಕಾಂಗ್ರೆಸ್ ಪರವಾಗಿ ಮಾತಾ ಕೇಳ್ತಾ ಇದ್ದೀರಿ. ಇದು ಕೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಿಮ್ಮ ಹೋರಾಟಗಳು ಈ ಚುನಾವಣೆಯಲ್ಲಿ ಫಲ ಕೊಡ್ತವೆ? ನೋಡಿ, ನಿಜಕ್ಕೂ ನನಗೆ ಈ ಕ್ಷೇತ್ರದ ಜನರ ಮೇಲೆ ಭಾಳಷ್ಟು ಪ್ರೀತಿ ಇದೆ. ಈ ಜನಗಳ ಪರವಾಗಿ ನಾನು ಭಾಳಷ್ಟು ಹೋರಾಟ ಮಾಡಿದ್ದೀನಿ. ಈ ನೆಲ ಜಲ, ಈ ಭೂಮಿ ಉಳಿಸೋಕ್ಕಾಗಿ, ಮಣ್ಣು ಉಳಿಸೋಕ್ಕಾಗಿ, ಇಲ್ಲಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸೋದಕ್ಕಾಗಲಿ, ಇಲ್ಲಿಗೆ ಬರುವಂಥ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿಗಾಗ್ಬೋದು, ನಾನು ನಿರಂತರವಾಗಿ ಕಳೆದ ಒಂದು 20-25 ವರ್ಷಗಳಿಂದ ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀನಿ. ಈ ಹೋರಾಟ ಖಂಡಿತವಾಗಿ ನನಗೆ ಫಲ ಕೊಡುತ್ತೆ. ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ಕಳೆದ ಒಂದು 20 ವರ್ಷಗಳಿಂದ ಜನರ ಒಡನಾಟದಲ್ಲಿದ್ದೀನಿ. ಅವ್ರ ಕಷ್ಟ ಸುಖಗಳು ಸ್ಮರಿಸ್ತಿದ್ದಾರೆ. ಈ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಗೆದ್ದರೆ ಅವ್ರಿಗೆಲ್ಲೋ ಡೆಲ್ಲಿಲೋ ಹೋಗಿ, ಇನ್ನೆಲ್ಲೋ ಹೋಗಿ, ಬೆಂಗಳೂರಲ್ಲೋ ಹೋಗಿ ಕೂತಿರ್ತಾರೆ. ಅವ್ರ ಹತ್ರ ಅವ್ರ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಅವ್ರ ಕಷ್ಟ ಹೇಳ್ಕೋಬೇಕಾದ್ರೆ ಅವರ ಹಿಂಬಾಲಕರ ಮುಖಾಂತರ ಅವ್ರ ಕಷ್ಟ ಹೇಳ್ಕೊಂಡು ಅದು ಸ್ಪಂದಿಸ್ತಾರೆ ಇಲ್ಲ. ಬಟ್ ನನ್ನನ್ನು ಅವರು ಗೆಲ್ಲಿಸೋದ್ರಿಂದ ಅವ್ರಿಗೆ ನಿರಂತರವಾಗಿ ಸಿಗ್ತೀನಿ. ನಾನು ಗೆಲ್ಲಿ ಸೋಲಿ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ. ಬಟ್ ನಾನು ಗೆದ್ದೇ ಅನ್ನೋ ಆತ್ಮವಿಶ್ವಾಸ ಇದೆ. ನನ್ನ ಹೋರಾಟಗಳು ನನ್ನ ಕೈ ಹಿಡಿತವೆ. ಮತ್ತು ಇವತ್ತು ಮತದಾರರ ಒಲವು ಪಕ್ಷೇತರ ಅಭ್ಯರ್ಥಿ ಆದಂಥ ನನ್ನ ಮೇಲಿದೆ. ತಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀರ? ನೋಡಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲ ಯುವಕರಿಗೆ ನಾನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡೋದು ಏನಂದರೆ, ಅವ್ರು ಕೊಡುವ 500 ರೂಪಾಯಿ, 1000 ರೂಪಾಯಿ 5 ವರ್ಷಕ್ಕೆ ನೀವು 25 ಪೈಸೆದಿಂದ 1 ರೂಪಾಯಿ ಮಾತ್ರ ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡ್ತೀರಿ. ಈ ದೇಶದ ಬುನಾದಿ, ಈ ದೇಶದ ಭವಿಷ್ಯ ಯುವಜನರಿಗೆ ಹೇಳುವಂಥದ್ದು, ಅವ್ರು ಕೊಡುವ ರಾಷ್ಟ್ರೀಯ ಪಕ್ಷಗಳು ಕೊಡುವ ಆಮಿಷಗಳಿಗೆ, ಆಕಾಂಕ್ಷೆಗಳಿಗೆ ಒಳಗಾಗ್ದೇನೆ ಪಕ್ಷೇತರ ಅಭ್ಯರ್ಥಿಯಾಗಿ ಚಳುವಳಿಗಾರನಾಗಿರುವಂಥ ನನ್ನ ಅಂಥ ಅಭ್ಯರ್ಥಿಗಳಿಗೆ ಸೂಕ್ತ ಅನಿಸಿದ್ರೆ ನಿಮ್ಮ ಮತವನ್ನು ಚಲಾಯಿಸುವ ಮುಖಾಂತರ ಸೂಕ್ತ ಅಭ್ಯರ್ಥಿಗಳ ಆಯ್ಕೆ ಮಾಡ್ಕೋಬೇಕು.
ಮತ್ತು ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕರಿಸಬೇಕು ಅನ್ನೋ ಒಂದು ಸಂದೇಶವನ್ನು ನಾನು ಕೊಡ್ತೀನಿ. ಹಾಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ನೋಡಿ, ನಾನು ಗೆದ್ದರೆ ಫಸ್ಟು ರಸ್ತೆಗಳು, ಮೂಲಭೂತ ಚರಂಡಿಗಳು, ಮೂಲಭೂತ ಸೌಕರ್ಯಗಳು, ಪ್ರತಿ ಮನೆಯೂ ಆರ್ಥಿಕವಾಗಿ ಸದೃಢವಾಗಿರುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸುವಂಥದ್ದು. ಒಬ್ಬ ಲೋಕಸಭಾ ಸದಸ್ಯನಾಗಿ ಏನೇನು ಸಾಧ್ಯವಾಗುತ್ತೆ ಸರ್ಕಾರದಿಂದ ಅಷ್ಟು, ಮತ್ತು ನನ್ನ ವೈಯಕ್ತಿಕವಾಗಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಮೇಲಕ್ಕೆ ಬರುವಂಥ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖನಾಗಿ ಕೆಲಸ ಮಾಡ್ತೀನಿ ಅನ್ನೋದನ್ನ ನಾನು ಹೇಳಿಕೊಡ್ತೀನಿ. ಕ್ಷೇತ್ರ ಅಭ್ಯರ್ಥಿಯಾದ ಕರಂಬ ನಾಂಬರೀಶ್ ಅವರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ವೀರಭದ್ರ ಸ್ವಾಮಿ ಜೊತೆ ವರದಿಗಾರ ಮಣಿಕಂಠ.